ಹಾಯ್ ಫ್ರೆಂಡ್ಸ್. ಯಾರ್ಯಾರು ಈ ಗೃಹಲಕ್ಷ್ಮಿ ಯೋಜನೆಗೆ ಇನ್ನೂ ಅಪ್ಲೈ ಮಾಡೋಕ್ಕಾಗಿಲ್ವೋ ಅಂಥವ್ರಿಗೆಲ್ಲ ಒಂದು ಮಹತ್ತರವಾದ ಸಿಹಿ ಸುದ್ದಿ ಇದೆ. ಸೊ ಈ ಸಿಹಿ ಸುದ್ದಿಯನ್ನು ಸ್ವತಃ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಸೊ ಅವರು ನೀಡಿರುವಂಥ ಸುದ್ದಿಗೋಷ್ಠಿಯಲ್ಲಿ ಅವರು ಹೇಳಿರೋಂಥ ವಿಷಯನ ನಾನಿಲ್ಲಿ ಟೈಪ್ ಮಾಡಿಟ್ಕೊಂಡಿದ್ದೀನಿ. ಸೊ ಯಾಕಂದರೆ ನಿಮಗೆ ನನ್ನ ಹೇಳೋದು ಕೇಳಿಸ್ಕೊಳ್ಬೇಕಾದ್ರೆ ಯಾವುದಾದ್ರೂ ಪಾಯಿಂಟ್ ಮಿಸ್ ಆದರೂ ಕೂಡ ನೀವು ಈ ವಿಡಿಯೋದ ಸ್ಕ್ರೀನ್ಶಾಟ್ ತೊಗೊಂಡು ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಬೋದು ಅನ್ನೋ ಕಾರಣಕ್ಕೆ ನಾನು ಟೈಪ್ ಮಾಡಿಟ್ಕೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಹೀಗೆ ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇಂಥ ಲೇಟೆಸ್ಟ್ ಅಪ್ಡೇಟ್ಗಳ ಬಗ್ಗೆ ನಿಮಗೆ ಇಮಿಡಿಯೇಟಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೂ ನಾನು ಇದನ್ನು ಡೈಲಿ ನಾನು ಆಲ್ಮೋಸ್ಟ್ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಿರ್ತೀನಿ. ಹಾಗಾಗಿ ಎಲ್ಲ ವಿಷಯಗಳು ನಿಮಗೆ ತಿಳಿದು ಬರುತ್ತೆ. ಸೊ ಮೊದಲನೇದಾಗಿ ಏನು ಅಂತ ಇದನ್ನು ಹೇಳ್ತೀನಿ, ಆಮೇಲೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಅವ್ರು ಏನು ಹೇಳಿರೋದಂದರೆ, ಗೃಹಲಕ್ಷ್ಮಿ ಫಲಾನುಭವಿಗಳ ಸಮಸ್ಯೆ ನಿವಾರಣೆಗಾಗಿ ಶಿಬಿರದಲ್ಲಿ ಬ್ಯಾಂಕ್ ಖಾತೆಗಳನ್ನು ತೆರೆಯುವುದು ಮತ್ತು ಆಧಾರ್ ಜೋಡಣೆ ಮಾಡುವುದು, KYC ಅಪ್ಡೇಟ್, ಗೃಹಲಕ್ಷ್ಮಿ ಅರ್ಜಿಯ ಸ್ಥಿತಿ ಪರಿಶೀಲನೆ ಮತ್ತು ಇನ್ನಿತರ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಪರಿಶೀಲಿಸಲಾಗುವುದು. ಹೌದು, ಏನಂದರೆ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಇದುವರೆಗೆ ಅಪ್ಲೈ ಮಾಡೋಕ್ಕಾಗಿಲ್ವೋ ಅಂಥವ್ರಿಗೋಸ್ಕರನೇ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲೂ ಡಿಸೆಂಬರ್ 27ರಿಂದ ಡಿಸೆಂಬರ್ 29ರವರೆಗೆ 3 ದಿನಗಳ ಕಾಲ ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೆ ಶಿಬಿರ ನಡೆಯಲಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸಿದ್ದಾರೆ. ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಡಿಸೆಂಬರ್ 27ರಿಂದ ಡಿಸೆಂಬರ್ 29ರವರೆಗೆ ಬೆಳಗ್ಗೆ 5ರಿಂದ ಸಂಜೆ 5 ಗಂಟೆವರೆಗೆ ಶಿಬಿರ ನಡೆಯಲಿದೆ. ಈ ಶಿಬಿರದಲ್ಲಿ ಏನೇನು ಮಾಡ್ತಾರೆ ಅಂದರೆ, ಆಲ್ರೆಡಿ ನೀವು ಅರ್ಜಿ ಸಲ್ಲಿಸಿದರೆ ಆ ಅರ್ಜಿ ಸ್ಟೇಟಸ್ ಏನಿದೆ ಅದು ಅಪ್ರೂವ್ ಆಗಿದೆಯಾ ಇಲ್ವಾ ಅದನ್ನು ಪರಿಶೀಲನೆ ಮಾಡ್ತಾರೆ. ಅಥವಾ ನಿಮಗೆ ನಿಮ್ಮ ಅರ್ಜಿಗೆ ಫೋನ್ ನಂಬರ್, KYC ಅಪ್ಡೇಟ್ ಅಂದರೆ ಫೋನ್ ನಂಬರ್ ಅಥವಾ ಅಡ್ರೆಸ್ ಅಪ್ಡೇಟ್ ಮಾಡ್ಕೊಳ್ಬೇಕಂತಿದ್ರೆ ಅದನ್ನು ಮಾಡ್ತಾರೆ. ಮತ್ತು ಆಧಾರ್ ಜೋಡಣೆ ಮಾಡೋದು ಅಂದರೆ ಆಧಾರ್ ಸೀಡಿಂಗ್ ಅಥವಾ ಆಧಾರ್ ಲಿಂಕಿಂಗ್ ಅಂತ ಏನು ಹೇಳ್ತಿರೋ ಅದನ್ನು ಅವರೇ ಮಾಡಿಕೊಡ್ತಾರೆ. ಮತ್ತು ಬ್ಯಾಂಕ್ ಖಾತೆ ಓಪನ್ ಮಾಡ್ಬೋದು. ಹಲವಾರು ಜನ ಹೆಂಗಸರಿಗೆ ಏನಾಗ್ತಿದೆ ಅಂದರೆ, ಅವರಿಗೆ ಗೃಹಲಕ್ಷ್ಮಿ ಹಣ ಬರಬೇಕಾದ್ರೆ ಅವ್ರ ಹತ್ರ ಬ್ಯಾಂಕ್ ಅಕೌಂಟೇ ಇಲ್ಲ. ಈ ಕಾರಣದಿಂದಾಗಿ ಅವ್ರಿಗೆ ಅಪ್ಲೈ ಮಾಡೋಕ್ಕಾಗ್ತಿಲ್ಲ. ಸೊ ಇಂಥ ಸಮಸ್ಯೆಗಳು ಏನೇ ಸಮಸ್ಯೆ ಇದ್ರೂ ಕೂಡ ನಿಮಗೆ ಆ ಶಿಬಿರದಲ್ಲಿ ಅವರು ಪರಿಹರಿಸಿ ಕೊಡ್ತಾರೆ. ಸೊ ಇದಕ್ಕಿಂತ ಒಳ್ಳೆಯ ಸದಾವಕಾಶ ಇಲ್ಲ. ನೀವು ಜಸ್ಟ್ ಒಂದೇ ಜಾಗದಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ಸನ್ನು ತಗೊಂಡೋಗಿ ಕೊಟ್ಟರೆ, ಅವ್ರು ಏನೇ ಸಮಸ್ಯೆ ಇದ್ದರೂ ನೀವು ಬ್ಯಾಂಕಿಗೆ ಸಪ್ರೇಟಾಗಿ ಹೋಗಬೇಕಾಗಿಲ್ಲ, ಆಧಾರ್ ಸೆಂಟರ್ಗೆ ಹೋಗಬೇಕಾಗಿಲ್ಲ, ಎಲ್ಲದನ್ನು ಆ ಶಿಬಿರದಲ್ಲೇ ಕರೆಕ್ಟ್ ಮಾಡಿಕೊಟ್ಟು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋಗೆ ಮಾಡಿಕೊಡ್ತಿದ್ದಾರೆ. ಸೊ ಈ ನೆಕ್ಸ್ಟು ಏನು ಹೇಳಿದ್ದಾರೆ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆಯುವಲ್ಲಿ ತೊಂದರೆ ಎದುರಿಸುತ್ತಿರುವ ಫಲಾನುಭವಿಗಳು ತಮ್ಮ ಹಾಗೂ ಪತಿಯ ಆಧಾರ್ ಕಾರ್ಡ್, ಪಡಿತರ ಚೀಟಿ, ಬ್ಯಾಂಕ್ ಪಾಸ್ಬುಕ್ ದಾಖಲೆಗಳೊಂದಿಗೆ ಶಿಬಿರಕ್ಕೆ ಬರಬೇಕು ಎಂದಿರುವ ಸಚಿವರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕ್ಷೇತ್ರ ಮಟ್ಟದ ಸಿಬ್ಬಂದಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮಾಹಿತಿ ನೀಡಿ ಅವರನ್ನು ಶಿಬಿರಗಳಿಗೆ ಕರೆತರುವ ವ್ಯವಸ್ಥೆ ಮಾಡಲಾಗಿದೆ ಹಾಗೂ SMS ಕಳಿಸುವ ವ್ಯವಸ್ಥೆ ಮಾಡಲಾಗಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಸೊ ನೀವು ನೋಡಿರೋಂಗೆ ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳಿದ್ದಾರೆ ಅಂದರೆ, ಇವಾಗ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಪ್ಲೈ ಮಾಡೋಕ್ಕಾಗದೆ ಕಷ್ಟಪಡ್ತಿದ್ದವರು ಅಂಥವರು ಅವರ ಮತ್ತು ಅವರ ಹಸ್ಬೆಂಡಿದ್ದು ಪತಿಯ ಆಧಾರ್ ಕಾರ್ಡ್ ಮತ್ತು ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಇವಿಷ್ಟನ್ನು ತೆಗೆದುಕೊಂಡು ನೀವು ಶಿಬಿರಕ್ಕೆ ಹೋಗಬೇಕು. ಹಾಗೂ ಶಿಬಿರದಲ್ಲಿ ಅವರು ನಿಮಗೆ ನಾನು ಇವಾಗಲೇ ಹೇಳ್ದಿರೋಂಗೆ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಅದನ್ನು ಬಗೆಹರಿಸಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡೋಕ್ಕಾಗೋಂಗೆ ಮಾಡಿ ಅದರಿಂದ ಹಣ ಬರೋಗೆ ಮಾಡ್ತಾರೆ. ಹಾಗೆ ಇವಾಗ ಯಾರಾದರೂ ಎಲ್ಲ ಆಲ್ರೆಡಿ ಅಪ್ಲೈ ಮಾಡಿದ್ದೀರಾ ಬಟ್ ಏನೋ ಪ್ರಾಬ್ಲಮಿಂದ ಇನ್ನೂ ಹಣ ಬಂದಿಲ್ಲ ಅನ್ನೋರಿಗೆ ಕೂಡ ಅವ್ರು ಮೆಸೇಜ್ ಕೂಡ ಕಳಿಸಿರ್ತಾರೆ, SMS ಮೆಸೇಜು, ನೀವು ಇಂಥ ಕೇಂದ್ರಕ್ಕೆ ಹೋಗಿ ಸರಿಪಡಿಸ್ಕೊಳ್ಬೋದು ಅಂತ ಅಲ್ಲಿಗೆ ಹೋಗ್ಬೋದು. ಅಥವಾ ಇವಾಗ ಇದುವರೆಗೂ ನಾನು ಅಪ್ಲೈ ಮಾಡಿಲ್ಲ ಅನ್ನೋರು ಕೂಡ ನೀವು ಏನು ಮಾಡ್ಬೋದು ಅಂದರೆ, ನೀವು ನಾನು ಹೇಳ್ದಂಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಈ ಎಲ್ಲ ದಾಖಲೆಗಳನ್ನು ತಗೊಂಡು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ಡಿಸೆಂಬರ್ 27 ಡೇಟ್ ನೆನ್ಪಿಟ್ಕೊಳ್ಳಿ, ಡಿಸೆಂಬರ್ 27ರಿಂದ ಡಿಸೆಂಬರ್ 29ರವರೆಗೂ ಬೆಳಗ್ಗೆ 9ರಿಂದ 5 ಗಂಟೆವರೆಗೆ ನಿಮ್ಮ ಗ್ರಾಮ ಪಂಚಾಯತಿಗೆ ಹೋದರೆ ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಸಹಾಯ ಮಾಡ್ತಾರೆ. ಸೊ ಈ ಮಾಹಿತಿ ನಿಮಗೆ
ತುಂಬ ಉಪಯೋಗ ಆಗಿದೆ ಅಂತ ನಾನು ಭಾವಿಸ್ತೀನಿ. ಎಲ್ಲರೂ ಈ ಸದವಕಾಶನ ಬಳಸ್ಕೊಂಡು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿ ಅದರಿಂದ ಬರುವಂಥ ಹಣವನ್ನು ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತೀನಿ. ಧನ್ಯವಾದಗಳು.